ಯೇಸುವಿನ ಪ್ರೀತಿನ ಅವರು ಕೂಡ ತಿಳ್ಕೊಬೇಕಲ್ಲ. ಅವರು ಯೇಸುವಿನ ಪ್ರೀತಿನ ತಿಳ್ಕೊಬೇಕಮ್ಮ. ಅದಕ್ಕೆ ನಾನು ಈ ಕ್ರಿಸ್ಮಸ್ನ ಉಪಯೋಗಿಸ್ಕೊಳ್ತೀನಿ. ಹ್ಯಾಪಿ ಕ್ರಿಸ್ಮಸ್ ಕಂದ. ಥ್ಯಾಂಕ್ ಯು ಆಂಟಿ. ತಗೊಳ್ಳಿ ಕ್ರಿಸ್ಮಸ್ ಗಿಫ್ಟ್. ಮಗು ಕೂಡ ಇದೆ. ತುಂಬಾ ಸಂತೋಷ ಅಕ್ಕ. ಸುಮ್ಮನೆ ಕ್ರಿಸ್ಮಸ್ ಹಬ್ಬವನ್ನು ಚೆನ್ನಾಗಿ ಮಾಂಸ ತಿಂದು ಒಳ್ಳೆ ಡ್ರೆಸ್ಸನ್ನು ಹಾಕಿಕೊಂಡು ಕ್ರಿಸ್ಮಸ್ ಅನ್ನು ಆಚರಿಸುವುದು ಕ್ರಿಸ್ಮಸ್ ಅಲ್ಲ. ಮನ ತಿರುಗಿ ನಾವು ದೇವರ ಮಕ್ಕಳಾಗಿದ್ದು ಸಂತೋಷವಾಗಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಬೇಕು. ಒಂದು ಅರ್ಥವುಳ್ಳ ಕ್ರಿಸ್ಮಸ್ ಆಗಿ ನಾವು ಆಚರಿಸಬೇಕು. ಪ್ರೀತಿಯ ಹೃದಯಗಳಿಗೆ ನಮ್ಮ ಪ್ರೀತಿಯ ವಂದನೆಗಳು. ಈ ಕ್ರಿಸ್ಮಸ್ ಕಾಲದಲ್ಲಿ ನಿಮ್ಮನ್ನು ಸಂಧಿಸುವುದು ನಮಗೆ ಬಹಳ ಸಂತೋಷ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಅವತರಿಸಿದನ್ನು ನೆನೆಸಿ ನಾವು ಆತನಿಗೆ ವಂದನೆಯನ್ನು ಹೇಳಬೇಕು. ಕ್ರಿಸ್ತನು ಈ ಭೂಮಿಯಲ್ಲಿ ಯಾಕೆ ಅವತರಿಸಿದನು? ಕಾಲವೆಲ್ಲ ಕಣ್ಣೀರು ಸುರಿಸುವ ಮನುಷ್ಯರ ಗಾಯಗಳನ್ನು ತನ್ನ ರಕ್ತದಿಂದ ಗುಣಮಾಡಿ ಸಂತೈಸಲು ಮನುಷ್ಯನಾಗಿ ಆತನು ಈ ಲೋಕದಲ್ಲಿ ಅವತರಿಸಿದನು. ಮರುಭೂಮಿಯಾಗಿದ್ದ ನಮ್ಮ ಜೀವಿತವನ್ನು ಕಂಗೊಳಿಸುವ ತೋಟವಾಗಿ ಮಾರ್ಪಡಿಸಲು ತಗ್ಗಿನ ತಾವರೆಯಾಗಿ ಆತನು ಈ ಲೋಕದಲ್ಲಿ ತೋರ್ಪಟ್ಟನು. ಕಷ್ಟಗಳು ತುಂಬಿದ ಮುಳ್ಳು ಕಾಡಾಗಿದ್ದಂತ ನಮ್ಮ ಜೀವಿತವನ್ನು ಸುಗಂಧ ಭರಿತ ಹೂತೋಟವಾಗಿ ಮಾರ್ಪಡಿಸಲು ನೆಲ ಸಂಪಿಗೆಯಾಗಿ ಆತನು ಭೂಲೋಕದಲ್ಲಿ ತೋರ್ಪಟ್ಟನು. ದುಃಖಿತರನ್ನು ಸಂತೈಸಲು ಬೂದಿಗೆ ಬದಲಾಗಿ ಶಿರೋಭೂಷಣವನ್ನು ಅವರಿಗೆ ಅನುಗ್ರಹಿಸಲು ದುಃಖಕ್ಕೆ ಬದಲಾಗಿ ಆನಂದ ತೈಲವನ್ನು, ಕುಗ್ಗಿದ ಮನಕ್ಕೆ ಪ್ರತಿಯಾಗಿ ಉತ್ಸವ ಸ್ತೋತ್ರ ವಸ್ತ್ರವನ್ನು ಕೊಡಲು ಕರುಣೆ ತುಂಬಿದ ದೇವರು ಯೇಸು ಎಂಬ ಹೆಸರಿನಲ್ಲಿ ಈ ಲೋಕದಲ್ಲಿ ತೋರ್ಪಟ್ಟನು. ನಮಗೆ ಐಶ್ವರ್ಯವಂತರನ್ನಾಗಿ ಮಾರ್ಪಡಿಸಲು ಯೇಸು ಈ ಲೋಕದಲ್ಲಿ ದರಿದ್ರನಾಗಿ ಒಬ್ಬ ಕನ್ನಿಕೆಯ ಗರ್ಭದಲ್ಲಿ ಹುಟ್ಟಿದನು. ಎಷ್ಟು ಆಶ್ಚರ್ಯ! ಈ ಪ್ರೀತಿಗಾಗಿ ನಾವು ಕರ್ತನನ್ನು ಸ್ತುತಿಸಿ ಹಾಡಬೇಕು. ಈಗ ನಿಜವಾದ ಕ್ರಿಸ್ಮಸ್ ಎಂದರೆ ಏನು ಎಂಬುದಾಗಿ ಜ್ಯೋತಿ ಕರ್ನಾಟಕದ ಮೂಲಕ ತಿಳಿದುಕೊಳ್ಳೋಣವಾ? ಅಮ್ಮ, ಹೋದ್ಸಲ ಕ್ರಿಸ್ಮಸ್ಗೆ ಅಜ್ಜಿ ಮನೆಗೆ ಹೋಗಿದ್ವಿ. ಈ ಸಲ ನಾವು ಹೋಗ್ತೀವ ಅಮ್ಮ? ಇಲ್ಲಮ್ಮ, ಈ ಸಲ ಅಮ್ಮಂಗೆ ಬೇರೆ ಕೆಲಸ ಇದೆ. ಅಜ್ಜಿ ಫೋನ್ ಮಾಡಿದ್ರು, ನಾನೇ ಬರಲ್ಲ ಅಂತ ಹೇಳ್ಬಿಟ್ಟೆ ಅಮ್ಮ. ಬರಲ್ಲ ಅಂತ ಹೇಳ್ಬಿಟ್ರ? ಹೌದಮ್ಮ. ಮತ್ತಿನ್ ಯಾವಾಗ್ಲಾದ್ರೂ ಹೋಗೋಣ. ಬೇಕಿದ್ರೆ ನೀವೆಲ್ರೂ ಹೋಗಿ ಬನ್ನಿ. ಸರಿ, ನೋಡೋಣ ಅಮ್ಮ. ನೀವೆಲ್ಲಿಗೆ ಹೋಗ್ತೀರಾ ಅದನ್ನ ಮೊದಲು ಹೇಳಿ. ಯಾಕಮ್ಮ ಕಂದ, ಯಾಕೆ ಅಳ್ತಾ ಇದೀಯಾ? ಆಂಟಿ, ಟ್ಯೂಷನ್ ಟೀಚರ್ ಬೈಬಿಟ್ರು ಆಂಟಿ. ಯಾಕಮ್ಮ, ನೀನ್ ಸರಿಯಾಗಿ ಓದ್ಲಿಲ್ವಾ ಏನು? ನಾ ಚೆನ್ನಾಗಿ ಓದ್ತೀನಿ ಆಂಟಿ. ಹೌದಾ? ಮತ್ತೆ ಯಾಕಮ್ಮ ನಿನಗೆ ಬೈದ್ರು? ಆಂಟಿ, ಅಪ್ಪ ನಂಗಿನ್ನು ಟ್ಯೂಷನ್ ಫೀಸ್ ಕಟ್ಟಿಲ್ಲ. ಅದಕ್ಕೆಲ್ಲರ ಮುಂದೆ ಟ್ಯೂಷನ್ ಟೀಚರ್ ನನ್ನ ಬೈಬಿಟ್ರು. ಸರಿ, ನಿಮ್ಮ ಮನೆ ಎಲ್ಲಿದೆಯಮ್ಮ? ಈ ಕಡೆ. ಹೌದಮ್ಮ, ಬಾ ಹೋಗೋಣ. ಆಂಟಿ, ಇದೆ ನಮ್ಮ ಮನೆ. ನೀವು ಜ್ಯೋತಿ ಅಕ್ಕಂತಾನೆ? ಹೌದಮ್ಮ. ಬನ್ರಿ, ಕುತ್ಕೊಳ್ಳಿ.
ಮಗಳು ಟ್ಯೂಷನ್ ಫೀಸ್ ಕಟ್ಟಿಲ್ಲ ಅಂತ ಅಳ್ತಾ ಇದ್ಲು. ಅದಕ್ಕೆ ಮನೆ ಎಲ್ಲಿದೆ ಅಂತ ಕೇಳಿ ಕರ್ಕೊಂಡು ಬಂದೆ. ಇನ್ನೂ ಸ್ಕೂಲ್ ಫೀಸೇ ಕಟ್ಟಿಲ್ಲಕ್ಕ. ಅದನ್ನ ಮೊದಲು ಕಟ್ಟಬೇಕು, ಅದು ಕಟ್ಟಾದ್ಮೇಲೆ ಟ್ಯೂಷನ್ ಫೀಸ್ ಕಟ್ಟಬೇಕು. ನಿಮ್ಮ ಮನೆಯವರು ಏನು ಮಾಡ್ತಿದ್ದಾರಮ್ಮ? ಅವ್ರು ಸ್ವಂತವಾಗಿ ಬಿಸ್ನೆಸ್ ಮಾಡ್ತಾರಕ್ಕ, ಆದರೆ ಆದಾಯನೇ ಇಲ್ಲ. ಯಾಕಮ್ಮ, ಏನಾದರೂ ಕುಡ್ತಾ ಆ ಥರ ಏನಾದರೂ ಇದೆಯಾ? ಅಯ್ಯೋ ಹಂಗೆಲ್ಲ ಇಲ್ಲಕ್ಕ, ಚೆನ್ನಾಗಿ ಭಕ್ತಿ ಇರೋವ್ರೆ. ಯಾಕಂತ ಗೊತ್ತಿಲ್ಲ, ಆ ಬಿಸ್ನೆಸ್ ಆಶೀರ್ವಾದವಾಗಿಲ್ಲ. ಚೆನ್ನಾಗಿದ್ದೀರಾ? ಸರಿ, ಹಾಗಾದರೆ ನಾನು ಇನ್ನು ಹೊರಡ್ತೀನಿ. ಅವ್ರು ಯಾಕೆ ಮನೆಗೆ ಬಂದಿದ್ರು? ಟ್ಯೂಷನ್ ಫೀಸ್ ಕಟ್ಟಿಲ್ಲ ಅಂತ ಟೀಚರ್ ಬೈದ್ರಂತೆ. ಇವಳು ಹತ್ಕೊಂಡೇ ಬಂದವಳೆ, ಅದಕ್ಕೆ ಅವ್ರ ಕರುಣೆಯಿಂದ ಮನೆಗೆ ಕರ್ಕೊಂಡು ಬಂದ್ಬಿಟ್ಟು ಹೋದ್ರು. ತುಂಬ ಕರುಣೆ ತೋರಿಸ್ಬಿಡ್ತಾರೆ. ಅವ್ರ ಜೊತೆ ಸ್ವಲ್ಪ ಎಚ್ಚರಿಕೆಯಿಂದ ಇರು. ಯಾಕ್ರಿ? ಅವರು ಮತಾಂತರ ಮಾಡೋ ಗುಂಪು, ನಿನ್ನನ್ನು ಮತಾಂತರ ಮಾಡ್ಬಿಡ್ತಾರೆ, ಸರಿನಾ? ಏನಿವತ್ತು ಮಗು ಮುಖ ತುಂಬ ಬ್ರೈಟ್ ಆಗೈತೆ. ಇರಲ್ಲ ಮತ್ತೆ. ಯಾಕಮ್ಮ? ನೀವು ಟ್ಯೂಷನ್ ಫೀಸ್ ಕಟ್ಬಿಟ್ರಲ್ಲ, ಟೀಚರ್ ನಂಗೆ ಇವತ್ತು ಬೈದೇ ಇಲ್ಲ. ಟ್ಯೂಷನ್ ಫೀಸ್ ಕಟ್ಟಾಯ್ತಾ? ನನ್ನ ಹತ್ರ ಅವ್ರು ಹೇಳೇ ಇಲ್ಲ. ಏನು ತುಂಬ ಯೋಚನೆ ಎಲ್ಲ ಮಾಡ್ತಾ ಇದ್ದೀರಾ? ನನ್ನ ಹತ್ರ ಕೂಡ ಒಂದು ಮಾತು ಹೇಳಿಲ್ಲಲ್ಲ. ಏನು ಹೇಳಲಿಲ್ಲ? ಸ್ವಲ್ಪ ಅರ್ಥ ಆಗೋ ಥರ ಮಾತಾಡು. ಹೌದು, ನಿಮ್ಗೇನು ಅರ್ಥ ಆಗಲ್ಲ. ಟ್ಯೂಷನ್ ಫೀಸ್ ಕಟ್ಟಿದ್ರಲ್ಲ, ನನಗೆ ಯಾಕೆ ಹೇಳಿಲ್ಲ? ಟ್ಯೂಷನ್ ಫೀಸ್ನ ನಾನು ಕಟ್ಟಿದ್ನ? ಏನು ಹೇಳ್ತಾ ಇದೆಯಾ ನೀನು? ನಾನೆಲ್ಲೋ ಕಟ್ಟಿದ್ದೆ? ನೀವು ಕಟ್ಟಿಲ್ವಾ? ಹಂಗಾದ್ರೆ ಯಾರು ಕಟ್ಟಿರ್ತಾರೆ? ನೀವೇ ಅದನ್ನ ಕಟ್ಟದ್ರಮ್ಮ? ನಾನೇ ಕಟ್ಟಿದೆ ಅಮ್ಮ, ಆದರೆ ನಾನು ಹೋಗಿ ಕಟ್ಟಲಿಲ್ಲ. ಗೊತ್ತಿರೋರ ಮೂಲಕ ಕಟ್ಟಕ್ಕೆ ಹೇಳಿದೆ. ನಾನು ನಿಂಗೆ ಹೇಳ್ದೆ ತಾನೆ ಆ ಜ್ಯೋತಿ ಅಕ್ಕನ ಒಳಗಡೆ ಸೇರಿಸ್ಬೇಡ ಅಂತ. ಯಾಕ್ರಿ, ಏನಾಯ್ತು? ಅವರೇನೆ ನಮ್ಮ ಮಗಳಿಗೆ ಟ್ಯೂಷನ್ ಫೀಸ್ ಕಟ್ಟಿರೋದು. ಅವ್ರು ಯಾಕೆ ಕಟ್ತಾರೆ? ಇನ್ನೇನಕ್ಕೆ, ನಮ್ಮನ್ನ ಮತಾಂತರ ಮಾಡಕ್ಕೆ. ಇಲ್ಲ ರೀ, ಆ ಅಕ್ಕ ನನ್ನ ಹತ್ರ ಹಂಗೆಲ್ಲ ಮಾತಾಡಿಲ್ಲ. ನಿನ್ನ ಜೊತೆ ಎಷ್ಟು ಸಲ ಮಾತಾಡಿದ್ದಾರೆ? ಒಂದು 4-5 ಸಲ ಇರ್ಬೋದು. ಯಾಕೆ ನೀನು ಅದನ್ನ ನನಗೆ ಹೇಳಲೇ ಇಲ್ಲ? ಇನ್ನೊಂದು ಸಲ ಅವ್ರನ್ನ ಮನೆಗೆ ಸೇರಿಸ್ಬೇಡ. ಹಲೋ, ನೀವೇ ನಿಂತ್ಕೊಳ್ಳಿ. ಇಲ್ಲ ನೋಡ್ರಿ, ಈ ಥರ ಕೆಲಸ ಎಲ್ಲ ನನ್ನ ಹತ್ರ ಇಟ್ಕೋಬೇಡಿ. ಮೊದಲು ದುಡ್ಡು ಕೊಡ್ತೀರಾ, ಆಮೇಲೆ ಮತಾಂತರ ಮಾಡ್ತೀರಾ. ನನಗೆ ಇದೆಲ್ಲ ಗೊತ್ತು. ತಗೊಳ್ಳಿ ನೀವು ಕೊಟ್ಟು ಟ್ಯೂಷನ್ ಫೀಸ್. ಅಕ್ಕ, ಅವ್ರಂಗೆ ಮಾತಾಡಿದ್ದಕ್ಕೆ ನಾನು ನಿಮ್ಮ ಹತ್ರ ಕ್ಷಮಾಪಣೆ ಕೇಳ್ತೀನಕ್ಕ. ಅಯ್ಯೋ, ಅದೆಲ್ಲ ಏನು ಸಮಸ್ಯೆ ಇಲ್ಲಮ್ಮ. ನನಗೆ ಗೊತ್ತಕ್ಕ, ನೀವು ಇದುವರೆಗೂ ಒಂದು ಮಾತನ್ನು ತಪ್ಪಾಗಿ ಮಾತಾಡಿಲ್ಲ. ಅವ್ರು ತಪ್ಪಾಗಿ ಅರ್ಥ ಮಾಡ್ಕೊಂಡವ್ರೆ. ನೀವು ನನ್ನ ಮಗಳ ಜೀವನ ಚೆನ್ನಾಗಿರ್ಬೇಕು ಅನ್ಕೊಂತೀರ, ಅವರು ನೀವು ನಮಗೆ ಮತ ಬದಲಾಯಿಸ್ತೀರಾ ಅನ್ಕೊಂಡವ್ರೆ. ಮತಾಂತರ ಯಾಕಮ್ಮ ಮಾಡಬೇಕು? ನನಗೂ ಅದು ಇಷ್ಟ ಇಲ್ಲ. ನಾನು ಆರಾಧಿಸುವಂಥ ಯೇಸುಗೂ ಅದು ಇಷ್ಟ ಇಲ್ಲ. ನೀವು ನನ್ನ ಹತ್ರ ಯೇಸು ಬಗ್ಗೆ ಹೇಳಲೇ ಇಲ್ಲ. ಆದರೆ ಏನಂತ ಗೊತ್ತಿಲ್ಲಕ್ಕ, ನೀವು ಬಂದ್ರೇ ನನ್ನ ಮನಸ್ಸಿಗೆ ಸಂತೋಷ, ಸಮಾಧಾನ ಬರ್ತೈತೆ. ನೀವು ಹೇಳೋದನ್ನ ಕೇಳುವಾಗ ಮನೆಯೇ ಬದಲಾಗಂಗೈತೆ. ಅವರು ಹೇಳ್ತಾರೆ ಅಂದ್ಬಿಟ್ಟು ನೀವು ಮನೆಗೆ ಬರ್ದಿರ ಇರಬೇಡಿ ಅಕ್ಕ. ಛೇ, ಖಂಡಿತ ಬರ್ತೀನಮ್ಮ. ನಾನು ಹೊರಡ್ತೀನಿ. ಸರಿ ಅಕ್ಕ.
ಈಗ ನೀವೇನ್ ಮಾಡ್ತೀರಾ ಅಮ್ಮ? ಮತ್ತೆ ನೀವು ಅವ್ರ ಮನೆಗೆ ಹೋಗ್ತೀರಾ ಏನು? ಖಂಡಿತ ಹೋಗ್ಬೇಕಲ್ವಾ? ನೀವು ಹೋದ್ರೂ ಸುವಾರ್ತೆನ ಹೇಳಕ್ಕಾಗಲ್ವಲ್ಲಮ್ಮ, ಮತ್ತೆ ಯಾಕೆ ಹೋಗ್ತೀರಾ? ಸುವಾರ್ತೆ ಹೇಳೋದಕ್ಕೋಸ್ಕರನೇ ಯೇಸುವಿನ ಪ್ರೀತಿನ ಅವರು ಕೂಡ ತಿಳ್ಕೊಬೇಕಲ್ಲ. ಅವರು ಯೇಸುವಿನ ಪ್ರೀತಿನ ತಿಳ್ಕೊಬೇಕಮ್ಮ. ಅದಕ್ಕೆ ನಾನು ಈ ಕ್ರಿಸ್ಮಸ್ನ ಉಪಯೋಗಿಸ್ಕೊಳ್ತೀನಿ. ಯಾವ್ದ್ಯಾವ್ದಕ್ಕೂ ಹಣ ಖರ್ಚು ಮಾಡ್ತೀವಿ, ಕ್ರಿಸ್ಮಸ್ ಹಬ್ಬನ ವಿಧ ವಿಧವಾಗಿ ಆಚರಿಸ್ತೀವಿ. ಆದ್ರೆ ಯೇಸುವಿನ ಪ್ರೀತಿನ ತೋರ್ಪಡಿಸ್ತೀವ ಅಂದ್ರೆ ಹೆಚ್ಚಿನ ಸಮಯದಲ್ಲಿ ಇಲ್ವಲ್ಲ. ಅದಕ್ಕೆ ಅಂತ ಎಲ್ಲಾ ಕ್ರಿಸ್ಮಸ್ ಟೈಮಲ್ಲಿ ಮಾತ್ರ ತುಂಬಾ ಜನ ಸಹಾಯ ಮಾಡ್ತಾರಲ್ವಾ, ಅದು ಕೂಡ ಸರಿಯಲ್ಲ. ದೇವರ ಪ್ರೀತಿಯನ್ನ ಯಾವಾಗ್ಲೂ ತೋರಿಸ್ಬೇಕು. ಆದ್ರೆ ಈ ಕುಟುಂಬಕ್ಕೆ ಈ ರೀತಿ ಹಬ್ಬದ ಸಮಯದಲ್ಲಿ ಮಾತ್ರ ನಾವು ಸಹಾಯ ಮಾಡ್ಲಿಕ್ಕೆ ಸಾಧ್ಯ. ಅವ್ರ ಮನೆ ಒಳಗಡೆ ಹೋಗ್ಬೋದು, ದೇವರ ಪ್ರೀತಿಯನ್ನ ತೋರ್ಪಡಿಸ್ಬಹುದು. ಅಮ್ಮ, ನಾನು ಯೇಸುವಿನ ಪ್ರೀತಿನ ತೋರಿಸ್ತೀನಿ ಅಮ್ಮ. ಹೇಗೆ? ಆ ಹುಡುಗಿಗೆ ನಾನು ಟ್ಯೂಷನ್ ತಗೋತೀನಿ ಅಮ್ಮ. ತುಂಬಾ ಸಂತೋಷ ಅಮ್ಮ. ಅಕ್ಕ ಲಕ್ಷ್ಮಿ, ಬನ್ನಿ. ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಕ್ಕ. ನೀವ್ ಹಾ, ಚೆನ್ನಾಗಿದ್ದೀರಕ್ಕ? ಚೆನ್ನಾಗಿದ್ದೀನಿ. ತಗೋಮ್ಮ, ಹ್ಯಾಪಿ ಕ್ರಿಸ್ಮಸ್. ಥ್ಯಾಂಕ್ ಯು ಅಕ್ಕ. ಹ್ಯಾಪಿ ಕ್ರಿಸ್ಮಸ್ ಕಂದ. ಥ್ಯಾಂಕ್ ಯು ಆಂಟಿ. ತಗೊಳ್ಳಿ, ಕ್ರಿಸ್ಮಸ್ ಗಿಫ್ಟ್ ಮಗು Thanks ಕೂಡ ಅಕ್ಕ. ಇದೆ. ತುಂಬಾ ಸಂತೋಷ ಅಕ್ಕ. ಕ್ರಿಸ್ಮಸ್ ತಾತನ್ ನೋಡ್ದ? ಕೈ ಕೊಡು. ಮುದ್ದು ಮಗು. ಈ ತಾತನ್ ನೋಡ್ದ? ಹಾಯ್. ಸರಿ, ನಾನ್ ಬರ್ತೀನಿ. ಪುಟ್ಟಿ, ಚೆನ್ನಾಗಿ ಓದ್ಬೇಕಾಯ್ತಾ? ಸರಿ ಆಂಟಿ. ಅಕ್ಕ ನಾನು ಬರ್ತೀನಿ. ಬನ್ನಿ ಏಯ್, ಬಾಮ್ಮ. ಯಾರನ್ನ ಕೇಳ ಇದನ್ನೆಲ್ಲ ಇಸ್ಕೊಂಡೆ? ಪ್ರಿಯರಾದವರೇ, ಜ್ಯೋತಿಕ ನಾಟಕದ ಮೂಲಕ ಯಾವುದು ನಿಜವಾದ ಕ್ರಿಸ್ಮಸ್ ಎಂಬುದಾಗಿ ನೀವು ತಿಳಿದುಕೊಂಡಿರಾ? ಬಡವರಿಗೆ, ದೀನರಿಗೆ ಉಪಕಾರಗಳನ್ನು ಮಾಡಿ ಕ್ರಿಸ್ತನ ಪ್ರೀತಿಯನ್ನು ತೋರ್ಪಡಿಸುವುದಂಥದ್ದು ನಿಜವಾದ ಕ್ರಿಸ್ಮಸ್. ನಮ್ಮ ಸುತ್ತಮುತ್ತಲಿರುವ ಬಡ ದೀನ ಜನರಿಗೆ ನಮಗೆ ಆಗುವ ಆದರಣೆಗಳನ್ನು ಕೊಟ್ಟು ಅವರು ಕೂಡ ಕ್ರಿಸ್ಮಸ್ ಆಚರಿಸುವುದಕ್ಕೆ ನಾವು ಸಹಾಯ ಮಾಡೋಣ. ಮುಂದೆ ನಿಮಗೋಸ್ಕರ ಕ್ರಿಸ್ಮಸ್ ಸಂದೇಶವನ್ನು ಕೊಟ್ಟು ಪ್ರಾರ್ಥಿಸಲು ಸಹೋದರಿ ಜಾಯ್ಸ್ ಲಾಜರಸ್ ಅವರು ಸಿದ್ಧರಾಗಿದ್ದಾರೆ. ಕ್ರಿಸ್ಮಸ್ ಸಂದೇಶವನ್ನು ಕೇಳೋಣವಾ? ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ದೇವರು ನಿಮ್ಮೊಂದಿಗೆ ಮಾತನಾಡಿ ನಿಮ್ಮನ್ನು ಆಶೀರ್ವದಿಸಲಿ. ನಾವು ಒಳ್ಳೆಯ ನಾಟಕವನ್ನು ನೋಡಿದೆವು. ಆ ನಾಟಕವು ನಿಮಗೆ ತುಂಬ ಆಶೀರ್ವಾದವಾಗಿತ್ತು ಎಂದು ನಾನು ನಂಬುತ್ತೇನೆ. ಈ ನಾಟಕದ ಮೂಲಕ ದೇವರು ನಿಮ್ಮೊಂದಿಗೆ ಮಾತನಾಡಿರುತ್ತಾರೆ ಎಂದು ನಾನು ನಂಬುತ್ತೇನೆ. ನನ್ನ ಪ್ರಿಯರಾದವರೇ, ಈ ನಾಟಕವನ್ನು ನಾವು ನೋಡುವಾಗ ಒಬ್ಬ ಚಿಕ್ಕ ಮಗಳು ಅಳುತ್ತಾ ಬರುತ್ತಾಳೆ. ಅವಳಿಗೆ ಸ್ಕೂಲಿನಲ್ಲಿ ಫೀಸ್ ಕಟ್ಟಲಿಲ್ಲ, ಅದರಿಂದ ಅವಳಿಗೆ ಸಮಾಧಾನವಿಲ್ಲ, ದುಃಖ ವೇದನೆಯಿಂದ ಬರುತ್ತಾಳೆ. ಆಗ ಜ್ಯೋತಿ ಅಕ್ಕ ಮುಂದೆ ಬರುತ್ತಾರೆ, ಬಂದು ಕೇಳುತ್ತಾರೆ ಯಾಕೆ ಅಳುತ್ತಿದೆಯಾ ಎಂದು. ಆಗ ಆ ಹುಡುಗಿ ಹೇಳುತ್ತಾಳೆ, ನನಗೆ ಫೀಸ್ ಕಟ್ಟಲಿಲ್ಲ ಎಂದು. ಆ ಹುಡುಗಿ ಹೇಳಿದ ಕೂಡಲೇ ಜ್ಯೋತಿ ಅಕ್ಕ ಹೋಗಿ ಸ್ಕೂಲಿನಲ್ಲಿ ಫೀಸ್ ಕಟ್ಟುತ್ತಾರೆ. ಆ ಹುಡುಗಿಯ ಹೃದಯವು ಫೀಸ್ ಕಟ್ಟಿದ ಕೂಡಲೇ ತುಂಬ ಸಂತೋಷದಿಂದ ಉಲ್ಲಾಸದಿಂದ ಕಾಣಲ್ಪಡುತ್ತದೆ. ಅದು ಮಾತ್ರವಲ್ಲ, ಆ ಹುಡುಗಿ ಯೇಸುವನ್ನು ತಿಳಿದ ಕುಟುಂಬಕ್ಕೆ ಸೇರಿದವಳು. ಆಗ ಜ್ಯೋತಿ ಅಕ್ಕ ಮರೆಯಾಗಿ ಅವರ ಮನೆಗೆ ಹೋಗುತ್ತಾರೆ. ಆ ತಾಯಿಯನ್ನು ನೋಡುತ್ತಾರೆ, ಆ ಚಿಕ್ಕ ಹುಡುಗಿಯನ್ನು ನೋಡುತ್ತಾರೆ. ಅವರನ್ನು ನೋಡಿ ಮಾತನಾಡಿ ಸಂತೋಷದಿಂದ ಹೋಗುತ್ತಾರೆ. ಅವರು ಹೋದ ನಂತರ ಆ ಹುಡುಗಿಯ ತಾಯಿಯು ಏನು ಹೇಳುತ್ತಾರೆಂದರೆ, ಜ್ಯೋತಿಯಕ್ಕ ಬಂದಿದ್ದರಿಂದ ನಮ್ಮ ಮನೆಯಲ್ಲಿ ಸಮಾಧಾನವಿತ್ತು, ಸಂತೋಷವಾಗಿತ್ತು, ಕುಟುಂಬವು ತುಂಬ ಚೆನ್ನಾಗಿತ್ತು ಎಂದು ಆ ಹುಡುಗಿಯ ತಾಯಿ ಹೇಳುತ್ತಾರೆ. ನನ್ನ ಪ್ರಿಯರಾದವರೇ, ಈ ಹುಡುಗಿಯ ತಂದೆಯು ಇವರು ಯಾಕೆ ಬಂದರು, ಯಾರನ್ನು ಕೇಳಿ ಮನೆಗೆ ಬಂದರು, ಇವರು ಮತ ಬದಲಾಯಿಸುವವರು ಎಂದು ಆ ಹುಡುಗಿಯ ತಂದೆಯು ಹೇಳುತ್ತಾರೆ. ಆದರೆ ಯಾರು ಅದನ್ನು ಕುರಿತು ಮಾತನಾಡಲಿಲ್ಲ, ಸುಮ್ಮನಿದ್ದರು. ಯೇಸು ಒಬ್ಬರ ಹೃದಯದಲ್ಲಿ ಬರುವಾಗ ಅವರ ಮನಸ್ಸು ಬದಲಾಗುತ್ತದೆ. ಅವರು ಯೇಸುವಿನ ಮಕ್ಕಳಾಗಿ ಬಾಳುವಾಗ ಅವರ ಮನಸ್ಸು ಬದಲಾಗುತ್ತದೆ. ಮತ ಬದಲಾವಣೆ ಅಲ್ಲ, ಮನಸ್ಸು ಬದಲಾಗುತ್ತದೆ. ಯೇಸುವಿನ ಮಕ್ಕಳಾಗಿ ಬದಲಾಗುವಾಗ ಅವರಲ್ಲಿ
ಸಮಾಧಾನ ಸಂತೋಷವಿರುತ್ತದೆ. ಜ್ಯೋತಿಯಕ್ಕ ಹೃದಯದಲ್ಲಿ ಸಮಾಧಾನ ಸಂತೋಷ ಇದ್ದದ್ದರಿಂದ ಆ ಕುಟುಂಬವನ್ನು ಹುಡುಕಿಕೊಂಡು ಹೋದರು. ಅದು ಮಾತ್ರವಲ್ಲ, ಆ ಕುಟುಂಬಕ್ಕೆ ಕ್ರಿಸ್ಮಸ್ ದಿನದಂದು ಬಹುಮಾನ ತೆಗೆದುಕೊಂಡು ಹೋದರು. ಒಂದು ಬಟ್ಟೆ ಬ್ಯಾಗನ್ನು ಕೈಯಲ್ಲಿ ಕೊಟ್ಟರು. ಆಮೇಲೆ ಆ ಮನೆಯ ಸಹೋದರ, ನೀನು ಯಾರನ್ನು ಕೇಳಿ ತೆಗೆದುಕೊಂಡೆ ಎಂದು ಹೆಂಡತಿಯ ಬಳಿ ಕೇಳುತ್ತಾರೆ. ಹೆಂಡತಿ ಸುಮ್ಮನೆ ಇರುತ್ತಾರೆ. ಆ ಮನೆಯಲ್ಲಿ ಸಮಾಧಾನವು ಸಂತೋಷವು ಜ್ಯೋತಿ ಅಕ್ಕನ ಮೂಲಕ ಉಂಟಾಯಿತು. ಯೇಸುವನ್ನು ತಿಳಿಯದ ಕುಟುಂಬ ಜ್ಯೋತಿಯಕ್ಕ ಹುಡುಕಿ ಹೋದರು. ಆ ಮಗುವಿಗೆ ಫೀಸ್ ಕಟ್ಟಿದರು, ಕುಟುಂಬಕ್ಕೆ ಸಹಾಯ ಮಾಡಿದರು. ಆ ಕುಟುಂಬಕ್ಕೆ ಒಳ್ಳೆಯದಾಯಿತು. ನನ್ನ ಪ್ರಿಯರಾದವರೇ, ಈ ಕ್ರಿಸ್ಮಸ್ ದಿನಗಳಲ್ಲಿ ನಾವು ಮತ್ತೊಬ್ಬರಿಗೆ ಕೊಡಬೇಕು. ಕೆಲವರು ಕರೆ ಮಾಡಿ ನನಗೆ ಹೇಳಿದರು, ಕ್ರಿಸ್ಮಸ್ಸಿಗೆ ಬಟ್ಟೆ ತೆಗೆದುಕೊಂಡೆವು ಎಂದು. ಆಗ ನಾನು, ಈಗಲೇ ತೆಗೆದುಕೊಂಡಿದ್ದೀರಾ ಎಂದು ಕೇಳಿದೆ. ಹೌದು, ನಾವು ಒಬ್ಬರಿಗೆ ಎರಡೆರಡು ತೆಗೆದುಕೊಂಡೆವು ಎಂದು ಹೇಳಿದರು. ನೀವು ನಿಮಗೆ ತೆಗೆದುಕೊಂಡಿದ್ದೀರಿ, ರೈಟ್. ಆದರೆ ಯೇಸುವನ್ನು ತಿಳಿಯದೆ ಎಷ್ಟೋ ಜನರಿದ್ದಾರೆ, ಬಡ ಜನರಿದ್ದಾರೆ, ಬಡ ಮಕ್ಕಳಿದ್ದಾರೆ. ನಾವು ಮತ್ತೊಬ್ಬರಿಗೆ ಕೊಡುತ್ತೇವಾ? ಇಲ್ಲ, ನಾವು ನಮಗೆ ಕ್ರಿಸ್ಮಸ್ ಅನ್ನು ಆಚರಿಸಿಕೊಳ್ಳುತ್ತಾ ಇದ್ದೇವಾ? ನಾವು ಮತ್ತೊಬ್ಬರನ್ನು ಸಂತೋಷಪಡಿಸುತ್ತೇವಾ? ನಾವು ಯೋಚಿಸಿ ನೋಡಬೇಕು. ಕ್ರಿಸ್ಮಸ್ ದಿನಗಳೇ ನಾವು ತಿಳಿಯದ ಕಾಲದಲ್ಲಿ ತಿಳಿಯದವರಾಗಿದ್ದೆವು. ಈಗ ದೇವರು ಹೇಳುತ್ತಾರೆ, ಮತ್ತೊಬ್ಬರಿಗೆ ಸಹಾಯ ಮಾಡಬೇಕು, ದಾನ ಧರ್ಮ ಮಾಡಬೇಕು, ಅಂಥವರಲ್ಲಿ ನಾನು ಪ್ರಿಯನಾಗಿದ್ದೇನೆ ಎಂದು ದೇವರು ಹೇಳುತ್ತಾರೆ. ನನ್ನ ಪ್ರಿಯರಾದವರೇ, ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವ ನಾವು ಮತ್ತೊಬ್ಬರಿಗೆ ಕೊಡಬೇಕು. ಇಲ್ಲದೆ ಇರುವಂಥವರಿಗೆ ಕೊಡಬೇಕು. ಡ್ರೆಸ್ ತೆಗೆದು ಕೊಡಬಹುದು, ಒಳ್ಳೆ ಊಟ ಕೊಡಬಹುದು, ಮಕ್ಕಳಿಗೆ ಫೀಸ್ ಕಟ್ಟಬಹುದು, ಇಲ್ಲ ಹಣದ ಸಹಾಯ ಮಾಡಬಹುದು. ಯಾವುದಾದರೂ ಒಂದು ವಿಧದಲ್ಲಿ ನೀವು ಸಹಾಯ ಮಾಡುವಾಗ ದೇವರು ಅದರಲ್ಲಿ ಸಂತೋಷ ಪಡುತ್ತಾರೆ, ನಿಮ್ಮನ್ನು ಆಶೀರ್ವದಿಸುತ್ತಾರೆ. ನಾವು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲು ಸಿದ್ಧರಾಗುತ್ತಿದ್ದೇವೆ. ನಾವು ಮತ್ತೊಬ್ಬರನ್ನು ನೆನೆಸಿಕೊಳ್ಳಬೇಕು. ಕೊಡುವಾಗ ದೇವರು ನಮ್ಮನ್ನು ಹಲವು ರೀತಿಯಲ್ಲಿ ಆಶೀರ್ವದಿಸುತ್ತಾರೆ. ಈ ದಿನದಲ್ಲಿ ಲೂಕ ಸುವಾರ್ತ ಪತ್ರಿಕೆ 2ನೇ ಅಧ್ಯಾಯ 10ನೇ ವಾಕ್ಯ. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ನೋಡಿರಿ, ಇಲ್ಲಿ ದೇವದೂತನು ಬಂದು ಶುಭ ಸಮಾಚಾರವನ್ನು ಹೇಳುತ್ತಾನೆ. ಏಸು ಹುಟ್ಟಿದ್ದಾನೆ ಎಂದು ಏಸುವಿನ ಜನ್ಮದಿನವನ್ನು ಕೊಂಡಾಡುವ ನಾವು ಮತ್ತೊಬ್ಬರಿಗೆ ಶುಭ ಸಮಾಚಾರವನ್ನು ತಿಳಿಸುವವರಾಗಿ ಕಾಣಲ್ಪಡಬೇಕು. ನನ್ನ ಪ್ರಿಯರಾದವರೇ, ಈ ಕ್ರಿಸ್ಮಸ್ ದಿನಗಳಲ್ಲಿ ನಾವು ಕ್ರಿಸ್ತನ ಪ್ರೀತಿಯನ್ನು ಮತ್ತೊಬ್ಬರಿಗೆ ತೋರಿಸಬೇಕು. ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ಕಾಣಲ್ಪಡಬೇಕು. ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ಇರಬೇಕಾದರೆ ನಾವು ದೇವರ ಮಕ್ಕಳಾಗಿರುವಾಗ, ನಾವು ಸತ್ಯವೇದವನ್ನು ಓದಿ ಪ್ರಾರ್ಥಿಸುವಾಗ, ಆತನೊಂದಿಗೆ ಇರುವಾಗ ಕ್ರಿಸ್ತನ ಪ್ರೀತಿ ನಮ್ಮನ್ನು ನಡೆಸಲಾಗುತ್ತದೆ. ಇಲ್ಲಿ ಕುರುಬರು, ದೂತರ ಮೂಲಕ ಕುರುಬರು ದಾರಿ ನಡೆದು ಹೋಗುತ್ತಾರೆ. ದೇವರ ಸುಂದರ ವಾಕ್ಯ ಹೇಳಲ್ಪಡುತ್ತದೆ. ದೇವರು ನಮಗಾಗಿ ಈ ಲೋಕದಲ್ಲಿ ಹುಟ್ಟಿದರು. ನಮ್ಮ ಒಬ್ಬೊಬ್ಬರಲ್ಲಿಯೂ ಏಸು ಹುಟ್ಟಬೇಕು. ಒಂದು ವೇಳೆ ನೀವು ಏಸುವನ್ನು ಅರಿಯದ ಕುಟುಂಬದವರಾಗಿರಬಹುದು, ಆದರೆ ನೀವು ಏಸುವನ್ನು ತಿಳಿದುಕೊಳ್ಳಬೇಕು. ಏಸು ನಮಗಾಗಿ ಈ ಲೋಕದಲ್ಲಿ ನಮಗಾಗಿ ಮನುಷ್ಯನಾಗಿ ಜನಿಸಿದನು. ಆ ಯೇಸುವನ್ನು ನಾವು ನಮ್ಮ ಹೃದಯದಲ್ಲಿ ಅಂಗೀಕರಿಸಿಕೊಳ್ಳುವಾಗ ದೇವರು ನಮ್ಮ ಜೀವಿತದಲ್ಲಿ ಇಟ್ಟಿರುವಂಥ ಸಮಾಧಾನವನ್ನು, ಸಂತೋಷವನ್ನು ನಮ್ಮ ಜೀವನದಲ್ಲಿ ನಾವು ಹೊಂದಿಕೊಳ್ಳಬಹುದು. ನನ್ನ ಪ್ರಿಯರಾದವರೇ, ಒಬ್ಬ ಸಹೋದರ 8 ವರ್ಷದವನಾಗಿರುವಾಗ ಆ ಸಹೋದರ ಯೇಸುವನ್ನು ತಿಳಿಯದವನೇ. ಆದರೆ ಅವರಿಗೂ ಯೇಸುವಿಗೂ ಯಾವ ಸಂಬಂಧವಿಲ್ಲ. ಆದರೆ ಯೇಸುವಿನ ಬಗ್ಗೆ ಯಾರಾದರೂ ಹೇಳಿದರೂ ಇಷ್ಟವಾಗುತ್ತಿರಲಿಲ್ಲ. ಯೇಸುವನ್ನು ಅಂಗೀಕರಿಸಲು ಅವ್ರಿಗೆ ಇಷ್ಟವಿರಲಿಲ್ಲ. ಯೇಸು ನನಗೆ ಬೇಕಾಗಿಲ್ಲ ಎಂದು ಹೇಳುತ್ತಿದ್ದರಂತೆ. ಈ ರೀತಿಯಾಗಿಯೇ ಆ ಸಹೋದರ ಬಾಳುತ್ತಾ ಇದ್ದನು. ಆಗ ಅವರ ಯೌವನದ ವಯಸ್ಸಿನಲ್ಲಿ ಚೆನ್ನಾಗಿ ಗಾಂಜಕ್ಕೂ ಮಾದಕ ವಸ್ತುಗಳಿಗೂ ಕುಡಿಯುವಂಥ ಅಭ್ಯಾಸಕ್ಕೂ ಎಲ್ಲ ದುರ್ಮಾರ್ಗದ ಕಾರ್ಯಕ್ಕೆ ಅವರು ದಾಸರಾಗಿದ್ದರು. ಈ ರೀತಿ ಅವರು ಕೆಟ್ಟ ಅಭ್ಯಾಸಗಳಿಂದ ಯಾವಾಗಲೂ ಕುಡಿದು ಬಂದು ಕುಟುಂಬದಲ್ಲಿ ತಾಯಿಯ ಬಳಿ ಯಾವಾಗಲೂ ಜಗಳ ಮಾಡುತ್ತಿದ್ದರಂತೆ. ಮನೆಯಲ್ಲಿ ಯಾವಾಗಲೂ ಜಗಳ, ತಾಯಿ ಬೈಯುತ್ತಿದ್ದರಂತೆ. ಯಾಕೋ ಈ ರೀತಿ ಕುಡಿದು ಬರುತ್ತೀಯಾ, ಯಾಕೆ ಈ ರೀತಿ ಮಾಡುತ್ತೀಯಾ ಎಂದು ತಾಯಿ ಬೈಯುತ್ತಿದ್ದರಂತೆ. ಕೇಳುತ್ತಿರಲಿಲ್ಲಂತೆ. ವಿವಾಹವಾದ ನಂತರ ಹೆಂಡತಿ ಹೇಳುತ್ತಿದ್ದರಂತೆ, ನೀವು ಕುಡಿಯಬೇಡಿ, ಮಾದಕ ವಸ್ತುಗಳನ್ನೆಲ್ಲ ಉಪಯೋಗಿಸಬೇಡಿ, ಗಾಂಜಾ ಎಲ್ಲ ಉಪಯೋಗಿಸಬೇಡಿ. ಅದು ಒಂದು ಪ್ಯಾಕೆಟ್ 500 ರೂಪಾಯಿ ಎಂದರೆ ಒಂದು ಪ್ಯಾಕೆಟ್ಗೆ
500 ಇದ್ದರೂ ಸಹ ಅದನ್ನು ತೆಗೆದುಕೊಂಡು ಉಪಯೋಗಿಸುತ್ತಿದ್ದರಂತೆ. ಅಷ್ಟು ದಾಸರಾಗಿದ್ದರು ಅವರ ಬಾಳಲ್ಲಿ. ಈ ರೀತಿ ಅವರು ಇರಬೇಕಾದರೆ ಒಬ್ಬ ಸಹೋದರನ ಸ್ನೇಹಿತನು ನೋಡಿದ್ದಾನೆ. ಅವರು ಕ್ರಿಸ್ತನ ಸ್ನೇಹಿತನು. ಆಗ ಇವರನ್ನು ನೋಡಿದ ಕೂಡಲೇ ಯೇಸುವಿನ ಬಗ್ಗೆ ಹೇಳಿದ್ದಾರೆ. ಈ ಸಹೋದರ ಕುಡಿತಕ್ಕೆ ದಾಸರಾಗಿದ್ದಾರೆ, ಮಾದಕ ವಸ್ತುವನ್ನು ಉಪಯೋಗಿಸುತ್ತಾರೆ, ದುಷ್ಟ ನಡತೆ ಉಳ್ಳವನಾಗಿ ಬಾಳನ್ನು ನಡೆಸುತ್ತಾ ಇದ್ದಾನೆ. ಈ ಕಾರ್ಯಗಳನ್ನೆಲ್ಲ ಸಹೋದರ ಯೋಚಿಸಿ ತಪ್ಪಾದ ಕಾರ್ಯವನ್ನು ಮಾಡುತ್ತಿದ್ದೇನೆ ಅಂದುಕೊಂಡು ಆ ಸಹೋದರನ ಸ್ನೇಹಿತ ಯೇಸುವನ್ನು ಕುರಿತು ಇವರಿಗೆ ಹೇಳಿದ್ದಾರೆ. ಹೇಳಿದಾಗ ಅವರು ಸ್ನೇಹಿತನ ಮೂಲಕ ಯೇಸುವನ್ನು ತನ್ನ ಜೀವಿತದಲ್ಲಿ ಅಂಗೀಕರಿಸಿದರು. ಆದರೂ ಅವರು ಕುಡಿಯುವುದು, ಮಾದಕ ವಸ್ತುಗಳನ್ನು ಉಪಯೋಗಿಸುವುದರಿಂದ ಅವರ ಜೀವನದಲ್ಲಿ ಯಾವ ಕಾರ್ಯವೂ ನಡೆಯಲಿಲ್ಲ. ಎಲ್ಲ ಕಾರ್ಯದಲ್ಲೂ ತಡೆ. ಆಗ ಅವರು ಎಲ್ಲವೂ ನಮ್ಮನ್ನು ಕೈಬಿಟ್ಟಿತು, ನಮಗೆ ಏನು ಒಳ್ಳೆಯದು ನಡೆಯಲಿಲ್ಲ ಎಂದು ಅವರು ಕಳವಳದಲ್ಲಿರುವಾಗ ಆಗ ಸಹೋದರ ಯೇಸುವನ್ನು ಕುರಿತು ಆ ಸಹೋದರನಿಗೆ ಹೇಳುವಾಗ ಅವರು ಅಂಗೀಕರಿಸುತ್ತಾರೆ. ಆಗ ಅವರು ಹೇಳುತ್ತಾರೆ, ಇನ್ನು ಮೇಲೆ ನಾನು ಕುಡಿಯುವುದಿಲ್ಲ, ಈ ಪಾಪದ ಕಾರ್ಯಗಳನ್ನೆಲ್ಲ ನಾನು ಮಾಡುವುದಿಲ್ಲ. ನೀನು ಇಂದು ಮರಣ ಹೊಂದಿದರೆ ಎಲ್ಲಿಗೆ ಹೋಗುತ್ತೀಯಾ ಎಂದು ಆ ಸಹೋದರನ ಮೂಲಕ ಕೇಳಿದ ಮಾತುಗಳೆಲ್ಲ ಅವರ ಹೃದಯವನ್ನು ಮುಟ್ಟಲಾರಂಭಿಸಿತು. ಆಗ ನೀವು ಮಾಡಿದ ಪಾಪವೆಲ್ಲ ನಿನ್ನನ್ನು ನರಕಕ್ಕೆ ಕರೆದುಕೊಂಡು ಹೋಗುತ್ತದೆ, ನೀನು ಪಾಪವನ್ನು ಬಿಟ್ಟು ಮನ ತಿರುಗಬೇಕು ಎಂದು ಹೇಳಿದಾಗ ಅವರು ಯೋಚಿಸಿದರಂತೆ. ಆಗ ಆ ಜಾಗದಲ್ಲೇ ತನ್ನ ಜೀವಿತವನ್ನು ದೇವರಿಗೆ ಕಣ್ಣೀರಿನ ಮೂಲಕ ಒಪ್ಪಿಸಿಕೊಟ್ಟಿದ್ದಾರೆ. ಇಂದು ನೀನು ಮರಣ ಹೊಂದಿದರೆ ಎಲ್ಲಿಗೆ ಹೋಗುತ್ತೀಯಾ? ಈ ಮಾತು ಅವರನ್ನು ಮುಟ್ಟಿದ ಕೂಡಲೇ ಅವರು ದೇವರ ಸಮ್ಮುಖದಲ್ಲಿ ಕಣ್ಣೀರಿನಿಂದ ಹತ್ತು ತನ್ನನ್ನು ಒಪ್ಪಿಸಿಕೊಟ್ಟಿದ್ದಾರೆ. ಆ ರೀತಿಯಾಗಿ ಅವರು ಒಪ್ಪಿಸಿಕೊಟ್ಟು ಅವರು ಎಲ್ಲವನ್ನು ಬಿಟ್ಟು ದೇವರ ಮಗನಾಗಿ ಇರುವಾಗಲೇ ಆಗ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮವನ್ನು ನೋಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಪಾಪ ಮಾಡುವವರು ಪಾಪವನ್ನು ಬಿಟ್ಟು ಮನ ತಿರುಗಬೇಕು, ಕುಡಿಯುವವರು ಕುಡಿತವನ್ನು ಬಿಟ್ಟು ಮನ ತಿರುಗಬೇಕು ಎಂದು ಸಹೋದರವರು ಮಾತನಾಡಿದ್ದಾರೆ. ಆಗ ಯೇಸು ಕ್ರಿಸ್ತನ ಜನ್ಮವನ್ನು ಕುರಿತು ಹೇಳಿದ್ದಾರೆ. ಆ ರೀತಿ ಕೇಳಿದ ಕೂಡಲೇ ಅವರು ಹೃದಯದಲ್ಲಿ ಮುಟ್ಟಲ್ಪಟ್ಟು ತನ್ನ ಪಾಪವನ್ನೆಲ್ಲ ಅರಿಕೆ ಮಾಡಿ ಮನ ತಿರುಗಿ ಬದಲಾಗಿ ಸತ್ಯವೇದವನ್ನು ತೆಗೆದುಕೊಂಡು ಓದಿ ದೇವರ ಮಗನಾಗಿ ಇದ್ದಾರೆ. ಅದುವರೆಗೂ ಅವರ ಮನೆಯಲ್ಲಿ ಸಮಾಧಾನವಿಲ್ಲ, ನೆಮ್ಮದಿ ಇಲ್ಲ, ಜಗಳ, ಮನೆಯಲ್ಲಿ ಜಗಳ, ಯಾವಾಗಲೂ ಕುಡಿತ. ಅದರಿಂದ ತಾನು ಮಾಡುವ ಕಾರ್ಯವು ಸರಿಯಾಗಿದೆ ಎಂದು ಹೆಂಡತಿಯ ಬಳಿ ಜಗಳ ಮಾಡುವುದು. ಅವರು ಮನ ತಿರುಗಿದ ನಂತರ, ಅವರು ದೇವರ ಮಗನಾಗಿ ಬದಲಾದ ನಂತರ ಸಮಾಧಾನವು, ಸಂತೋಷವು ಅವರ ಕುಟುಂಬದಲ್ಲಿ ಕಾಣಲ್ಪಟ್ಟಿತು. ಪ್ರತಿದಿನವೂ ಸತ್ಯವೇದ ಓದುತ್ತಿದ್ದರು, ಪ್ರತಿದಿನ ಪ್ರಾರ್ಥಿಸಲಾರಂಭಿಸಿದರು. ಅದು ಮಾತ್ರವಲ್ಲ, ಮಧ್ಯರಾತ್ರಿ ಎದ್ದು ದೇಶಕ್ಕಾಗಿ ಪ್ರಾರ್ಥಿಸಲಾರಂಭಿಸಿದರು, ಸೇವೆಗಳಿಗಾಗಿ ಪ್ರಾರ್ಥಿಸಲಾರಂಭಿಸಿದರು. ದೇವರವರ ಕುಟುಂಬವನ್ನು ಆಶೀರ್ವದಿಸಿದರು. ಕುಟುಂಬದಲ್ಲಿ ಇದ್ದಂಥ ಎಲ್ಲ ಅಶುದ್ಧ ಕಾರ್ಯಗಳೆಲ್ಲ ಮತ್ತು ಅವರಲ್ಲಿದ್ದಂಥ ಎಲ್ಲ ಅಶುದ್ಧ ಕಾರ್ಯಗಳನ್ನು ಬಿಟ್ಟು ಮನ ತಿರುಗಿದಾಗ ಕುಟುಂಬ ಜೀವಿತದಲ್ಲಿ ಸಮಾಧಾನವನ್ನು, ಸಂತೋಷವನ್ನು ದೇವರು ಕೊಟ್ಟರು. ಅವರು ಹೊಂದಿಕೊಂಡಂಥ ಸಂತೋಷಕ್ಕೆ ಅಳತೆ ಇಲ್ಲ. ದೇವರು ಒಬ್ಬರ ಹೃದಯದಲ್ಲಿ ಬರುವಾಗ, ನೀವು ಅವರನ್ನು ದೃಷ್ಟಿಸಿ ಕೂಗುವಾಗ, ಒಂದು ವೇಳೆ ನೀವು ಪಾಪದಲ್ಲಿರಬಹುದು, ಯಾವಾಗಲೂ ಪಾಪದಲ್ಲೇ ಇದ್ದಿರಬಹುದು. ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ಯಾರಾಗಿದ್ದರೂ ನೀವು ಬದಲಾಗಬೇಕು, ಮನ ತಿರುಗಬೇಕು. ಯೇಸು ನಮಗಾಗಿ ಈ ಲೋಕದಲ್ಲಿ ಜನಿಸಿದರು. ದೇವರು ನಮ್ಮನ್ನು ಆಶೀರ್ವದಿಸಲು ಈ ಲೋಕದಲ್ಲಿ ಹುಟ್ಟಿದರು. ನಾವು ಆತನ ಮಕ್ಕಳಾಗಿರುವಾಗಲೇ ಆತನು ನಮ್ಮನ್ನು ಆಶೀರ್ವದಿಸುತ್ತಾನೆ. ನೀವು ಕೇಳಿರಿ, ಯೇಸುವೇ ನನ್ನ ಹೃದಯದಲ್ಲಿ ಬನ್ನಿ. ಒಂದು ವೇಳೆ ನೀವು ಹೆಸರಿಗೆ ಕ್ರೈಸ್ತರಾಗಿರಬಹುದು, ಇಲ್ಲ ಯೇಸುವನ್ನು ಅರಿಯದವರಾಗಿರಬಹುದು, ಕುಡಿಯುವವರಾಗಿರಬಹುದು, ದುರ್ಮಾರ್ಗದಲ್ಲಿ ಇರಬಹುದು, ಇಲ್ಲ ಪಾಪದಲ್ಲಿ ಆಟವಾಡುತ್ತಿರಬಹುದು. ನೀವು ಯಾರಾಗಿದ್ದರೂ ಮನ ತಿರುಗುವಾಗ ದೇವರು ನಿಮ್ಮ ಜೀವಿತದಲ್ಲಿ ಸಂತೋಷವನ್ನು ಕೊಡುತ್ತಾರೆ, ಸಮಾಧಾನವನ್ನು ಕೊಡುತ್ತಾರೆ, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸುತ್ತಾರೆ. ನಾವು ಪ್ರಾರ್ಥಿಸಬೇಕು, ಯೇಸುಗೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡಬೇಕು. ಸುಮ್ಮನೆ ಕ್ರಿಸ್ಮಸ್ ಹಬ್ಬವನ್ನು ಚೆನ್ನಾಗಿ ಮಾಂಸ ತಿಂದು ಒಳ್ಳೆಯ ಡ್ರೆಸ್ಸನ್ನು ಹಾಕಿಕೊಂಡು ಕ್ರಿಸ್ಮಸ್ಸನ್ನು ಆಚರಿಸುವುದು ಕ್ರಿಸ್ಮಸ್ ಅಲ್ಲ. ಮನ ತಿರುಗಿ ನಾವು ದೇವರ ಮಕ್ಕಳಾಗಿದ್ದು ಸಂತೋಷವಾಗಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಬೇಕು. ಒಂದು ಅರ್ಥವುಳ್ಳ ಕ್ರಿಸ್ಮಸ್ ಆಗಿ ನಾವು ಆಚರಿಸಬೇಕು. ನನ್ನ ಪ್ರಿಯರಾದವರೇ, ಒಂದು ವೇಳೆ ಇದುವರೆಗೂ ನೀವು ಬದಲಾಗದೇ ಇರಬಹುದು, ಹೆಸರಿಗೆ ಕ್ರಿಸ್ತನವರಾಗಿರಬಹುದು, ಯೇಸುವನ್ನು ಅರಿಯದವರಾಗಿರಬಹುದು. ನಾವು ಯೇಸುವನ್ನು ಕುರಿತು ಮತ್ತೊಬ್ಬರಿಗೆ ಹೇಳಬೇಕು. ಯೇಸುವನ್ನು ತಿಳಿಯದ ಮಕ್ಕಳಿಗೆ ಯೇಸುವನ್ನು ಕುರಿತು ಹೇಳಬೇಕು, ತಿಳಿಸಬೇಕು, ನಮ್ಮಿಂದಾದ ಸಹಾಯ ಮಾಡಬೇಕು, ಪ್ರೀತಿ ತೋರಿಸಬೇಕು.
ನಾವು ಪ್ರೀತಿ ತೋರಿಸಬೇಕು. ಪ್ರೀತಿ ತೋರಿಸುವಾಗ ದೇವರು ನಮ್ಮ ಕುಟುಂಬಗಳನ್ನು ಆಶೀರ್ವದಿಸುತ್ತಾರೆ. ಈ ಕ್ರಿಸ್ಮಸ್ ದಿನಗಳನ್ನು ದೇವರು ಆಶೀರ್ವಾದವಾಗಿ ಬದಲಾಯಿಸುತ್ತಾರೆ. ಮತ್ತೊಬ್ಬರಿಗೆ ಕೊಡಬೇಕು. ಮತ್ತೊಬ್ಬರಿಗೆ ಕೊಡುವಂಥ ಹೃದಯವು ನಮ್ಮಲ್ಲಿ ಇರಬೇಕು. ನನಗೆ ಮಾತ್ರ, ನನ್ನ ಕುಟುಂಬಕ್ಕೆ ಮಾತ್ರ, ನನ್ನ ಮಕ್ಕಳಿಗೆ ಮಾತ್ರ ಎಂದು ಇರಬಾರದು. ನಾವು ಮತ್ತೊಬ್ಬರಿಗೆ ಮಾಡುವಾಗ ದೇವರು ನಮಗೆ ಪ್ರಿಯನಾಗಿರುತ್ತಾನೆ. ನಾವು ಪ್ರಾರ್ಥಿಸೋಣವಾ? ಪ್ರೀತಿಯ ಪರಲೋಕದ ತಂದೆಯೇ, ಅಪ್ಪ ನಿಮಗೆ ವಂದನೆ ದೇವರೇ. ದೇವರೇ, ನಿಮ್ಮನ್ನು ಸ್ತುತಿಸುತ್ತೇವೆ, ವಂದನೆ ಮಾಡುತ್ತೇವಪ್ಪ. ಅಪ್ಪ, ಈ ಒಳ್ಳೆಯ ದಿನಕ್ಕಾಗಿ ನಿಮಗೆ ವಂದನೆ ಅಪ್ಪ. ನಿಮ್ಮನ್ನು ಹೃದಯದಲ್ಲಿ ಅಂಗೀಕರಿಸಿಕೊಂಡು ದೇವರೇ, ನಿಮ್ಮನ್ನು ಮಹಿಮೆ ಪಡಿಸುವ ಮಕ್ಕಳಾಗಿ ಇರಬೇಕಪ್ಪ. ಅಪ್ಪ, ಈ ಕ್ರಿಸ್ಮಸ್ ಒಬ್ಬೊಬ್ಬರಿಗೂ ಆಶೀರ್ವಾದವಾಗಿ ಇರಬೇಕು ದೇವರೇ. ಅಪ್ಪ, ಎಲ್ಲ ನಿನ್ನ ಮಕ್ಕಳ ಹೃದಯವು ನೂತನವಾಗಬೇಕು. ಹೆಸರಿಗೆ ಕ್ರಿಸ್ತನವರಾಗಿರಬಾರದು. ನಿಮ್ಮನ್ನು ಹೃದಯದಲ್ಲಿ ಅಂಗೀಕರಿಸಿದವರಾಗಿ, ನಿಮಗಾಗಿ ಸಾಕ್ಷಿಗಳಾಗಿ ಬದುಕುವಂತೆ ಕರ್ತನೆ ನೀವು ಕೃಪೆ ಮಾಡಿರಿ. ಅಪ್ಪ, ಈ ಕ್ರಿಸ್ಮಸ್ ದಿನಗಳನ್ನು ನಿಮ್ಮ ಮಕ್ಕಳಿಗೆ ಆಶೀರ್ವಾದವಾಗಿ ಬದಲಾಯಿಸಿ ಅಪ್ಪ. ಮತ್ತೊಬ್ಬರಿಗೆ ಆಶೀರ್ವಾದವಾಗಿ ಬದಲಾಯಿಸಿರಿ ಅಪ್ಪ. ತನಗೆ ಮಾತ್ರ ಕ್ರಿಸ್ಮಸ್ ಎಂದು ಅಂದುಕೊಳ್ಳದ ಹಾಗೆ ಯೇಸುವನ್ನು ತಿಳಿಯದವರಿಗೆ ತಿಳಿಸುವಂತಹ ಕೃಪೆಯನ್ನು ಕೊಡಿ. ಮತ್ತೊಬ್ಬರಿಗೆ ಹಸ್ತವನ್ನು ನೀಡಲು ಕರ್ತನೆ ನೀವು ಸಹಾಯ ಮಾಡಿರಿ. ಎಲ್ಲ ತಡೆಗಳು ಯೇಸುವಿನ ನಾಮದಲ್ಲಿ ಮರೆಯಾಗಲಿ ಅಪ್ಪ. ಸಮಾಧಾನ ಇಲ್ಲದೆ ಇರುವ ಕುಟುಂಬಗಳಲ್ಲಿ, ಸಂತೋಷವಿಲ್ಲದೆ ಇರುವ ಕುಟುಂಬಗಳಲ್ಲಿ ಆತ್ಮನಾದವರು ನೀವು ಕ್ರಿಯೆ ಮಾಡಿರಿ ಅಪ್ಪ. ಕುಟುಂಬಗಳನ್ನು ನೀವು ಆಳ್ವಿಕೆ ಮಾಡಿರಿ ತಂದೆಯೇ. ಸಮಾಧಾನದ ಪ್ರಭುವೇ, ಕುಟುಂಬಗಳಲ್ಲಿ ನೀವು ಸಮಾಧಾನವನ್ನು ಅನುಗ್ರಹಿಸಿರಿ. ಈ ಕ್ರಿಸ್ಮಸ್ ದಿನಗಳಲ್ಲಿ ಒಬ್ಬೊಬ್ಬರಿಗೆ ಆಶೀರ್ವಾದವಾಗಿ ಬದಲಾಯಿಸಿ ಅಪ್ಪ. ಅಪ್ಪ, ಎಲ್ಲ ಜನರು ಅಭಿವೃದ್ಧಿ ಹೊಂದಲಿ ಅಪ್ಪ. ಅವರು ಕೈ ಹಾಕುವ ಕೆಲಸಗಳನ್ನು ಸಫಲ ಮಾಡಿರಿ ದೇವರೇ. ಅಪ್ಪ, ಮತ್ತೊಬ್ಬರಿಗೆ ಸಹಾಯ ಮಾಡಬೇಕೆಂದು ಯೋಚಿಸುವಂಥವರಿಗೆ ನೀವು ಒಳ್ಳೆಯ ಬುದ್ಧಿಯನ್ನು, ಜ್ಞಾನವನ್ನು ಕೊಟ್ಟು ದೇವರೇ ನೀವು ಅವರನ್ನು ನಡೆಸಿ ನಿಮ್ಮ ಕೃಪೆಯನ್ನು ಅವರಿಗೆ ಕೊಡಿರಿ ಅಪ್ಪ. ಎಲ್ಲದಕ್ಕೂ ಮೇಲಾಗಿ ಜನರ ಹೃದಯದಲ್ಲಿ ನಿಮ್ಮ ವಾಕ್ಯವನ್ನು ಇಡಿರಿ, ನಾಲಿಗೆಯಲ್ಲಿ ಇಡಿರಿ ಅಪ್ಪ. ಮತ್ತೊಬ್ಬರಿಗೆ ನಿಮ್ಮ ವಾಕ್ಯವನ್ನು ಹೇಳುವಂತೆ ಕೃಪೆ ಮಾಡಿರಿ ಅಪ್ಪ. ನಿಮ್ಮ ಜನರನ್ನು ಸಾಕ್ಷಿಯಾಗಿ ನಿಲ್ಲಿಸಿರಿ ಅಪ್ಪ. ಕುಡಿತಕ್ಕೆ ದಾಸರಾಗಿರುವವರು, ಧೂಮಪಾನಕ್ಕೆ ದಾಸರಾಗಿರುವವರು, ಗಾಂಜಕ್ಕೆ ದಾಸರಾಗಿರುವವರು ಬಿಡುಗಡೆ ಹೊಂದಲಿ ಅಪ್ಪ. ದುಷ್ಟ ಸೈತಾನನ ಬಂಧನದಲ್ಲಿ ಇರುವವರನ್ನು ನೀವು ಬಿಡುಗಡೆ ಮಾಡಿರಿ ಯೇಸುವೆ. ನಿಮ್ಮನ್ನು ಕಂಡುಕೊಳ್ಳುವಂತೆ, ನಿಮಗೆ ಸಾಕ್ಷಿಯಾಗಿ ನಿಲ್ಲುವಂತೆ ಆತ್ಮನಾದವರೇ ನೀವು ಕಾರ್ಯ ಮಾಡಿರಿ. ಆ ರೀತಿ ನೀವು ಮಾಡುವುದಕ್ಕಾಗಿ ನಿಮಗೆ ವಂದನೆ ಅಪ್ಪ. ಅಪ್ಪ, ಒಬ್ಬೊಬ್ಬರು ದೇವರೇ, ಯೇಸು ನಮಗಾಗಿ ಜನಿಸಿದನು ಎಂದು ನಿಮ್ಮನ್ನು ಮಹಿಮೆ ಪಡಿಸಲು, ನಿಮ್ಮನ್ನು ಸ್ತುತಿಸಲು ನೀವು ಕೃಪೆ ಮಾಡಿರಿ. ನೀವು ಆ ರೀತಿ ಮಾಡುವುದಕ್ಕಾಗಿ ನಿಮಗೆ ವಂದನೆ ಅಪ್ಪ. ಎಲ್ಲ ಸ್ತುತಿ, ಘನ, ಮಹಿಮೆಯು ನಿಮ್ಮೊಬ್ಬರಿಗೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್, ಆಮೇನ್. ನನ್ನ ಪ್ರಿಯರಾದವರೇ, ಈ ಕ್ರಿಸ್ಮಸ್ ದಿನಗಳನ್ನು ಸಂತೋಷವಾಗಿ ನೀವು ಆಚರಿಸಿರಿ. ನೀವು ಹೊಂದಿಕೊಂಡಂಥ ಸಂತೋಷವನ್ನು, ಸಮಾಧಾನವನ್ನು ಮತ್ತೊಬ್ಬರಿಗೆ ತಿಳಿಯಪಡಿಸಿರಿ. ಯೇಸುವನ್ನು ಅರಿಯದ ಜನರಿಗೆ ಯೇಸುವನ್ನು ಕುರಿತು ಹೇಳಿರಿ. ಯೇಸುವನ್ನು ಅರಿಯದ ಕುಟುಂಬಗಳು, ಮಂದೆ ಇಲ್ಲದ ಕುರಿಗಳು ಕ್ರಿಸ್ತನಲ್ಲಿ ಕರೆತನ್ನಿ ನಿಮ್ಮಿಂದಾಗುವ ಸಹಾಯವನ್ನು ಮಾಡಿ ಮತ್ತೊಬ್ಬರನ್ನು ಸಂತೋಷಪಡಿಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್. ಪ್ರಿಯರಾದವರೇ, ಈ ದಿನದ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ. ನೀವು ಹೊಂದಿದ ಮೇಲುಗಳನ್ನು, ಆಶೀರ್ವಾದಗಳನ್ನು ನಮಗೆ ತಿಳಿಸಲು ಮರೆಯಬೇಡಿ. ನಿಮ್ಮ ಪ್ರಾರ್ಥನಾ ಮನವಿಗಳು ಏನೇ ಆಗಿದ್ದರೂ ದೂರವಾಣಿಯ ಮೂಲಕ, ಇಮೇಲ್ ಮೂಲಕ ನಮಗೆ ತಿಳಿಯಪಡಿಸಿರಿ. ನಿಮಗಾಗಿ ಪ್ರಾರ್ಥಿಸಿ ಆಲೋಚನೆ ಕೊಡಲು ಸಹೋದರ ಮೋಹನ್ ಸಿ ಲಾಜರಸ್ ಅವರು ದೇವ ಸೇವಕರುಗಳು ಸಿದ್ಧರಾಗಿದ್ದಾರೆ. ಶನಿವಾರ ಮತ್ತು ಭಾನುವಾರ ದೂರದರ್ಶನ ಹಾಗೂ ಯೇಸು ಬಿಡಿಸುತ್ತಾನೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಾರವಾಗುವಂತ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮವನ್ನು ಕುಟುಂಬವಾಗಿ ನೋಡಲು ಮರೆಯಬೇಡಿರಿ. ಅಷ್ಟು ಮಾತ್ರವಲ್ಲ, ಹೊಸ ವರ್ಷದ ವಾಗ್ದಾನ ಕೂಟ ನಾಲ್ಮಾವಡಿ ದೇವರ ಗುಡಾರದಲ್ಲಿ ಮಧ್ಯಾಹ್ನ 1 ಗಂಟೆಗೆ ನಡೆಯುತ್ತದೆ. ಕುಟುಂಬವಾಗಿ ಇದರಲ್ಲಿ ಬಂದು ಭಾಗವಹಿಸಲು ಪ್ರಯಾಸ ಪಡೆಯಿರಿ. ಅದಕ್ಕಾಗಿ ಆಲೋಚನೆ ಮಾಡಿರಿ. ಖಂಡಿತವಾಗಿ ದೇವರು ಮುಂದಿನ ವರ್ಷವೂ ಕೂಡ ನಿಮ್ಮನ್ನು ಆಶೀರ್ವದಿಸುವರು. ಪುನಃ ಮುಂದಿನ ವಾರ ಇದೇ ಕಾರ್ಯಕ್ರಮದಲ್ಲಿ, ಇದೇ ಸಮಯದಲ್ಲಿ ಸಂಧಿಸೋಣ. ನಿಮ್ಮೆಲ್ಲರಿಗೂ ಕೂಡ ನಮ್ಮ ಅಡ್ವಾನ್ಸ್ ಕ್ರಿಸ್ಮಸ್ ಶುಭಾಶಯಗಳು. For further details and prayer support, Jesus Redeems Ministries, Nalamavadi, Thoothukudi District, 628-211. Our phone number 080-3545-4545. God bless you.